ನಾವು ಗಣೇಶನನ್ನ ಕೂರಿಸಿದಾಗ ವಿಧ ವಿಧವಾದ ತಿಂಡಿಗಳನ್ನ ಮಾಡಿ ಪ್ರಸಾದಗಳನ್ನ ಮಾಡಿ ದೇವರ ಮುಂದೆ ಇಡ್ತೀವಿ. ಹೀಗೆ ದೇವರ ಮುಂದೆ ಇಟ್ಟ ಪ್ರಸಾದವನ್ನ ಅವನು ತಿಂತಾನ? ಇದೇ ಪ್ರಶ್ನೆನ ಕಂಚಿ ಮಠದಲ್ಲಿದ್ದ ಒಬ್ಬ ಹುಡುಗ ತನ್ನ ಗುರುಗಳಿಗೆ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಗುರುಗಳು ಆ ಹುಡುಗನಿಗೆ ಒಂದು ಪುಸ್ತಕವನ್ನ ಕೊಟ್ಟು ಅದರಲ್ಲಿರುವಂಥ ಶ್ಲೋಕವನ್ನ ಅಭ್ಯಾಸ ಮಾಡಿ ನಾಳೆ ನನಗೆ ತಂದು ಒಪ್ಪಿಸು, ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ. ಆ ಹುಡುಗ ಆ ಶ್ಲೋಕವನ್ನ ಅಭ್ಯಾಸ ಮಾಡಿ ಮರುದಿನ ಗುರುಗಳಿಗೆ ತಂದು ಒಪ್ಪಿಸ್ತಾನೆ. ಗುರುಗಳು ಈ ಶ್ಲೋಕದ ಅರ್ಥ ನಿನಗೆ ತಿಳಿಯುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗ ಹೌದು ಗುರುಗಳೇ ಅಂತ ಉತ್ತರಿಸ್ತಾನೆ. ನಿನ್ನ ತಲೆಯಲ್ಲಿ ಇರುವಂಥ ಶ್ಲೋಕ ಹೇಗೆ ಬಂತು ಅಂತ ಗುರುಗಳು ಕೇಳಿದಾಗ ಆ ಹುಡುಗ ಪುಸ್ತಕದಿಂದ ಅಂತ ಉತ್ತರಿಸ್ತಾನೆ. ನಿನ್ನಲ್ಲಿರುವ ಆ ಶ್ಲೋಕವನ್ನ ನೀನು ಆ ಪುಸ್ತಕದಿಂದ ತೆಗೆದಿದ್ಯಾ, ಹಾಗಾದ್ರೆ ಆ ಪುಸ್ತಕದಲ್ಲಿ ಆ ಶ್ಲೋಕ ಇರಬಾರ್ದು ಅಲ್ವಾ? ಯಾಕೆ ಆ ಶ್ಲೋಕ ಆ ಪುಸ್ತಕದಲ್ಲಿದೆ ಅಂತ ಗುರುಗಳು ಪ್ರಶ್ನೆ ಮಾಡಲು ಶುರು ಮಾಡ್ತಾರೆ. ಆ ಹುಡುಗ ನಗ್ತಾ, ಗುರುಗಳೇ ಅದು ಪುಸ್ತಕದಲ್ಲಿ ಅದು ಮುದ್ರಿಸಲಾಗಿದೆ, ಅದು ಹೇಗೆ ಹೋಗಕ್ಕೆ ಸಾಧ್ಯ ಅಂತ ಗುರುಗಳಿಗೆ ಹೇಳ್ತಾನೆ. ಇದಕ್ಕೆ ಗುರುಗಳು ಹೌದು, ಜ್ಞಾನ ಪುಸ್ತಕದಲ್ಲಿ ಇರುತ್ತೆ, ಆ ಪುಸ್ತಕದಲ್ಲಿರುವ ಜ್ಞಾನವನ್ನ ತುಂಬಾ ಜನ ತಗೊಂತಾರೆ. ಹಾಗೆಯೇ ಪ್ರಸಾದವನ್ನಾಗಲಿ ನೈವೇದ್ಯವನ್ನಾಗಲಿ ಭಗವಂತ ತಿನ್ನೋದಿಲ್ಲ. ಅದನ್ನು ತಯಾರು ಮಾಡುವಾಗ ನೀವು ತೋರಿಸಿರುವಂಥ ಭಕ್ತಿಯನ್ನು ಮಾತ್ರ ಪರಮಾತ್ಮ ಸ್ವೀಕಾರ ಮಾಡ್ಕೊತಾನೆ ಅಂತ ಆ ಗುರುಗಳು ಉತ್ತರಿಸ್ತಾರೆ. ನಿಮ್ಮ ಭಕ್ತಿಯನ್ನು ಸ್ವೀಕರಿಸುವಾಗ ಆ ನೈವೇದ್ಯಕ್ಕೆ ದೈವದ ಸ್ಪರ್ಶವಾಗುತ್ತೆ. ಅದಕ್ಕೆ ದೇವಸ್ಥಾನಗಳಲ್ಲಿ ದೇವರ ಮುಂದೆ ಇಟ್ಟ ಪ್ರಸಾದಗಳು ಅಷ್ಟು ರುಚಿಕರವಾಗಿರೋದು ಅಲ್ವಾ?